ಆದ್ರೆ ನಾವು ಕೇಳೋದಿಷ್ಟೇ, ನ್ಯಾಯಯುತ. ನಮ್ಗೆ ಯಾವುದೇ ಆದಂತ ಒಂದು ಬೇರೆ ರೀತಿಯ ಸೌಲಭ್ಯಗಳಿಲ್ಲ. ಯಾವುದೇ ಒಂದು ಮೀಸಲಾತಿ ಇಲ್ಲದ ಏಕೈಕ ಒಂದು ಜನಾಂಗ ಅಂತ ಹೇಳಿದ್ರೆ ನಮ್ದು ಬ್ರಾಹ್ಮಣ ಸಮುದಾಯ. ನಾವು ನಮ್ಮ ಶಕ್ತಿಯಿಂದ, ನಮ್ಮ ಜ್ಞಾನದಿಂದ ನಾವು ಮುಂದೆ ಬರ್ತಾ ಇದ್ದೀವಿ. ಇಂತಹ ಸಮಯದಲ್ಲಿ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ಇಂತಹ ಅನ್ಯಾಯವನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನು ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಸರ್ಕಾರ ಎಚ್ಚರಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ನಾವು ಯಾರ ವಿರುದ್ಧ ಅಲ್ಲ, ನಮಗೆ ಅನ್ಯಾಯ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಎಲ್ಲಿ ಕೂಡ ಇಂತಹ ಘಟನೆಗಳು ನಡೀಬಾರ್ದು ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ, ಆಗ್ರಹವನ್ನ ಮಾಡ್ತಾ, ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು ಮನವಿ ಪತ್ರವನ್ನ ಇವತ್ತು ಕೊಡೋದಕ್ಕೆ ಸೇರಿದ್ದೀವಿ. ಅದರಿಂದ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿದ್ದೀವಿ. ನಮ್ಮ ಶಕ್ತಿ ಏನು ಅಂತ ನಾವು ತೋರಿಸ್ತಾ ಇದ್ದೀವಿ. ನಮಗೆ ದೈವ ಶಕ್ತಿ ಇದೆ, ನಮಗೆ ಇರೋದೇ ದೈವ ಶಕ್ತಿ. ಆ ದೇವರು ನಮಗೆ ಒಳ್ಳೇದು ಮಾಡ್ತಾನೆ ಅಂತ ನಂಬಿಕೆಯಿಂದ ನಾವು ಇವತ್ತು ಸೇರಿದ್ದೀವಿ. ಸರ್ಕಾರ ನಮಗೆ ನ್ಯಾಯ ಒದಗಿಸಬೇಕು ಅಂತ ಇವತ್ತು ನಾವು ಆಗ್ರಹವನ್ನು ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. 7ನೇ ತಾರೀಕು CET ಪರೀಕ್ಷೆಗೆ ನಮ್ಮ ವಿದ್ಯಾರ್ಥಿ ಪಾಲ್ಗೊಂಡು CET ಪರೀಕ್ಷೆಗೆ ಹೋದಾಗ ಅಲ್ಲಿ ಕೆಲವರು ಅಧಿಕಾರಿಗಳು ಬ್ರಾಹ್ಮಣರ ಜನಿವಾರವನ್ನು ಪರೀಕ್ಷೆ ಮಾಡಿ ನೀವು ಜನಿವಾರ ಹಾಕೋಬಾರ್ದು ಅಂತ. ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಅನ್ನುವ ಭೇದ ಭಾವನೆ ಇಲ್ಲ. ಅವರು ಜನಿವಾರ ಹಾಕ್ತಾರೆ, ವೀರಶೈವರು ಜನಿವಾರ ಹಾಕ್ತಾರೆ, ಆಮೇಲೆ ವೈಶ್ಯರು ಜನಿವಾರ ಹಾಕ್ತಾರೆ. ಈ ಥರ ಒಬ್ಬೊಬ್ಬರು ಜನಿವಾರವನ್ನು ಕಿತ್ತಿಸ್ತಾ ಇತ್ತು ಅಂತಾರೆ. ಇವತ್ತಿನ ನಮ್ಮ ಹಿಂದೂ ಪರಿಸ್ಥಿತಿ ಏನಾಗಿದೆ ಅಂದರೆ ಒಂದು ಪಾತಾಳಿಕ ಹೋಗುವ ಪರಿಸ್ಥಿತಿ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತು ಏನು ಆ ಹುಡುಗನಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸೋದು ದೊಡ್ಡ ಶಕ್ತಿಯಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರ ಸಹ ಅದರ ಎಚ್ಚರಗೊಂಡು ಇಂತಹ ಕೃತ್ಯಗಳಿಗೆ ಅವಕಾಶ ಕೊಡಬಾರ್ದು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಇನ್ನು ಮುಂದೆ ಬ್ರಾಹ್ಮಣರು ಅಲ್ಪಸಂಖ್ಯಾತರು, ಯಾಕಂದರೆ ಬ್ರಾಹ್ಮಣರು ಹೆಚ್ಚಿಗೆ ಅವರ ಸಮುದಾಯ ಇಲ್ಲ. ಅವರ ಸಮುದಾಯ ಇರೋದು ಚಿಕ್ಕದಾಗಿ ಚೌಕಟ್ಟಾಗಿದೆ. ಆದರೂ ಅವರಲ್ಲಿ ಇರುವ ವೇದ ಮತ್ತು ಬ್ರಹ್ಮ ವಿದ್ಯೆಗಳಿದೆಯಲ್ಲ, ಅದು ದೊಡ್ಡ ಶಕ್ತಿ ಅಂತ ಸಹ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇಂತಹ ಒಂದು ಕೃತ್ಯಗಳನ್ನ ಖಂಡಿಸಿ ಇವತ್ತು ನಮ್ಮ ಅಧಿಕಾರಿಗಳಿಗೆ, ದಂಡಾಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನು ನೀಡ್ತಾ ಇದ್ದೀವಿ ಅಂತ ಸಹ ಹೇಳಕ್ಕೆ ಇಷ್ಟಪಡ್ತೇನೆ. ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಬಂಗಾರಪೇಟೆಯಲ್ಲಿ ಇದುವರೆಗೂ ಬ್ರಾಹ್ಮಣರು ಹೊರಗಡೆ ಬಂದಿಲ್ಲ. ದಯವಿಟ್ಟು ಇದನ್ನು ಗಮನಿಸಿ. ಬ್ರಾಹ್ಮಣರು ಅವರವರ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಹೊರತು ಬೀದಿಯಲ್ಲಿ ಈ ರೀತಿಯಾದ ಮೆರವಣಿಗೆ ಇದೇ ಮೊದಲನೇ ಬಾರಿ ಅಂತ ಕಾಣುತ್ತೆ. ಒಂದೇ ಒಂದು ಸರಿ ಹೋಟೆಲ್ ರವಿಯನ್ನ ಅಮಾನುಷವಾಗಿ ಅಲ್ಲಿ ತೊಂದರೆ ಕೊಟ್ಟಿದ್ದರಿಂದ ಒಂದ್ಸರಿ ಬರಬೇಕಾಯ್ತು. ಅದು ನಮ್ಮ ಮಾನವೀಯತೆ, ಇದು ನಮ್ಮ ಹೋರಾಟದ ರೀತಿ ಬಂದಿದ್ದೀವಿ. ಯಾಕೆ ಸ್ವಾಮಿ? ಬ್ರಹ್ಮ ವಿಷ್ಣು ಮಹೇಶ್ವರ ಇದರ ಪ್ರತೀಕವಾಗಿರತಕ್ಕಂತಹ 3 ಹತ್ತಿಯ ದಾರಗಳಷ್ಟೇ. ಅದಕ್ಕೆ ಯಜ್ಞೋಪವೀತ ಅಂತ ಹೇಳ್ತೀವಿ, ಜನಿವಾರ ಅಂತ ಹೇಳ್ತೀವಿ. ಅದನ್ನು ಧರಿಸಿಕೊಂಡು ಸರ್ವೇ ಜನಾಃ ಸುಖಿನೋ ಭವಂತು, ಲೋಕ ಕಲ್ಯಾಣ ಶುಭಮಸ್ತು ಅಂತ ಹೇಳ್ತಾ, ಲೋಕ ಕಲ್ಯಾಣವಾಗಲಿ, ಎಲ್ಲ ಜೀವರಾಶಿಗಳು ಸುಖಮಯವಾಗಿರಲಿ, ಎಲ್ಲ ಜೀವ ಜಂತುಗಳು, ಮಾನವ ಕೋಟಿಯು, ಎಲ್ಲ ಕುಲಕೋಟಿಗಳು ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ಬೇಡ್ತಾ ಗಾಯತ್ರಿ ಜಪವನ್ನು ಮಾಡ್ತಾ, ಧಿಯೋ ಯೋನಃ ಪ್ರಚೋದಯಾತ್ ಅಂದ್ರೆ ನನಗೆ ಒಳ್ಳೆ ಬುದ್ಧಿಯನ್ನು ಕೊಡು, ನನ್ನ ಮೂಲಕ ಪ್ರಪಂಚಕ್ಕೆ ಒಳ್ಳೆಯದಾಗಲಿ, ಎಲ್ಲ ಜೀವ ಸಂಕುಲಗಳು ಚೆನ್ನಾಗಿರಲಿ ಅಂತ ಬೇಡಿಕೊಳ್ತಕ್ಕಂತಹ ಗಾಯತ್ರಿ ಮಂತ್ರದ ಉಚ್ಚಾರಣೆ ಮಾಡತಕ್ಕಂತಹ ಅಧಿಕಾರ ಕೊಡುವ ಜನಿವಾರ ಯಜ್ಞೋಪವೀತ ಅಷ್ಟೇ. ಅದನ್ನು ನಾವು ಯಾರೋ ಬೇರೆಯವರಿಂದ ಬೇಡಿ ತಂದವತ್ತಲ್ಲ. ಭಗವಂತನಿಗೆ ಪೂಜೆ ಮಾಡಿ ಅದನ್ನು ಧರಿಸಿ ಹಿರಿಯರ ಆಶೀರ್ವಾದದಿಂದ ಪಡೆದು ಅದರ ಮೂಲಕ ಲೋಕ ಕಲ್ಯಾಣವನ್ನು ಬಯಸ್ತಕ್ಕಂತಹ ಬ್ರಾಹ್ಮಣ ಸಮೂಹ, ವಿದ್ಯಾರ್ಥಿಗಳು ಎಲ್ಲ ಸಹ. ಆದ್ದರಿಂದ ಒಬ್ಬ ಬಾಲಕ 10 ವರ್ಷಗಳು 12 ವರ್ಷಗಳು ತಂದೆ ತಾಯಿಯ ಬಳಿ ಕಷ್ಟಪಟ್ಟು ವಿದ್ಯೆ ಕಲಿತು ಒಂದು CET ಪರೀಕ್ಷೆಗೆ ಹೋದಾಗ ಅಂತಹ ಪವಿತ್ರವಾದ ಜನಿವಾರವನ್ನು ತೆಗೆದುಹಾಕಿ ಪರೀಕ್ಷೆಗೆ ಬಿಡುವುದಿಲ್ಲ ಅಂತ ಹೇಳಿ ಅಡ್ಡಪಡಿಸಿದ್ದಕ್ಕೆ ನಾವು ಈ ರೀತಿ ಬರಬೇಕಾದಂತಹ ಸಂದರ್ಭ ಬಂತು.